ಇವತ್ತು ಬೆಳಿಗ್ಗೆಯಿಂದ ಬೆಂಗಳೂರಿನ ಚಳಿ ನೋಡಿದ್ರ ಈ ಚಳಿಗೆ ಮನೆ ಬಿಟ್ಟು ಹೊರಗಡೆ ಬರುವಂಥ ಮನಸ್ಸೇ ಆಗ್ತಾ ಇಲ್ಲ. ಹಾಗೆ ಹೊತ್ಕೊಂಡು ಮಲ್ಕೊಂಡು ಬಿಡೋಣ ಅನ್ನಿಸ್ತಾ ಇದೆ. ಈ ಚಳಿಗೆ ಬಿಸಿ ಬಿಸಿಯಾಗಿ ಬೋಂಡ ಜೊತೆ ಕಾಫಿ ಇದ್ದರೆ ಸೂಪರಾಗಿರುತ್ತಲ್ವ. ಬನ್ನಿ 5 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿರುವಂಥ ಬೋಂಡ ಮಾಡೋಣ. ಮೊದಲಿಗೆ ಒಂದು ಬೌಲ್ಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಓಂಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಸಿಗಲಿಲ್ಲ, ನಾನೆಲ್ಲೂ ಹೊರಗಡೆ ಹೋಗಲಿಲ್ಲ, ಹಾಗಾಗಿ ಹಾಕಿಲ್ಲ. ನಿಮಗೆ ಸಿಕ್ಕರೆ ಹಾಕ್ಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತೆಳುವಾಗೇ ಇರಲಿ. ತುಂಬ ಗಟ್ಟಿಯಾಗೋಯ್ತು ಅಂದರೆ ಬೋಂಡ ತಿನ್ನೋವಾಗ ಬಾಯಿಗೆಲ್ಲ ಒಂದು ಸ್ವಲ್ಪ ಹಿಟ್ಟೇ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ನೋಡಿ, ಈ ಹದಕ್ಕಿದ್ರೆ ಸಾಕು. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಒಂದೊಂದೇ ಬೋಂಡನ ಬಿಡೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. 5 ನಿಮಿಷದಲ್ಲಿ ಗರಿಗರಿಯಾಗಿರುವಂಥ ಬೋಂಡ ರೆಡಿ ಆಗುತ್ತೆ. ಈಗಂತೂ ಕಾಫಿ ಟೈಮ್ಗೆ ಸೂಪರ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.